ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮೈ ಲಿಟಲ್ ವರ್ಲ್ಡ್ ಕನ್ನಡಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೆಲ್ಲಿ ತೀರ್ಥ ಗುಹಾಲಯದ ಬಗ್ಗೆ ನೋಡೋಣ. ಹಾಗೆ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ. ನೆಲ್ಲಿ ತೀರ್ಥ ಗುಹಾ ದೇವಾಲಯವು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ನೆಲ್ಲಿ ತೀರ್ಥ ಗ್ರಾಮದಲ್ಲಿ ಇದೆ. ನೆಲ್ಲಿ ತೀರ್ಥ ಗುಹಾಲಯವನ್ನು ಸೋಮನಾಥೇಶ್ವರ ದೇವಾಲಯ ಎನ್ನುತ್ತಾರೆ. ಈ ದೇವಾಲಯವು ಮಂಗಳೂರಿನಿಂದ 17 ಕಿಲೋಮೀಟರ್ ದೂರದಲ್ಲಿ ಇದೆ. ಇದಕ್ಕೆ 500ರ ಹಿಂದಿನ ಇತಿಹಾಸ ಇದೆ. ಗುಹೆಯ ಒಳಗೆ ನೀರಿನ ಹನಿಗಳು ನೆಲ್ಲಿಕಾಯಿಯಂತೆ ಕರಗಿ ಬೀಳುತ್ತಿರುತ್ತದೆ. ಹೀಗಾಗಿ ಅದಕ್ಕೆ ನೆಲ್ಲಿ ತೀರ್ಥ ಎಂಬ ಹೆಸರು ಬಂತು. ಕರಾವಳಿಯ ಒಂದು ಚಿಕ್ಕ ಹಳ್ಳಿಯಲ್ಲಿ ಇದೆ. ಈ ಹಳ್ಳಿಯನ್ನು ನೆಲ್ಲಿ ತೀರ್ಥ ಎಂದು ಕರೆಯುತ್ತಾರೆ. ಈ ದೇವಾಲಯವನ್ನು ಸೋಮನಾಥೇಶ್ವರ ದೇವಾಲಯ ಅಂತೇಳಿ ಕರೀತಾರೆ. ದೇವಾಲಯದ ಬಲಕ್ಕೆ ನೈಸರ್ಗಿಕ ಗುಹೆ ಇದೆ. ಇದು ಸುಮಾರು 200 ಮೀಟರ್ ಉದ್ದವಿದೆ. ಗುಹಾಲಯ ಪ್ರವೇಶವನ್ನು ಉಳಿದ ಸಂದರ್ಭದಲ್ಲಿ ನಿರ್ಬಂಧಿಸಲಾಗಿದೆ. ಒಳಗೆ ಒಂದು ಸರೋವರ ಮತ್ತು ಶಿವಲಿಂಗವಿದೆ. ದೇವಾಲಯದ ಮುಖ್ಯ ದೇವರು ಶ್ರೀ ಸೋಮನಾಥೇಶ್ವರ. ಈ ದೇವಸ್ಥಾನದಲ್ಲಿ ಮಹಾಗಣಪತಿ ದೇವರು ಮತ್ತು ಜಾಬಾಲಿ ಮಹರ್ಷಿಯು ಇಲ್ಲಿದ್ದಾರೆ. ವಾಸ್ತವವಾಗಿ ಜಾಬಾಲಿ ಮಹರ್ಷಿಯ ಬೃಂದಾವನವನ್ನು ಇತ್ತೀಚೆಗೆ ನಿರ್ಮಿಸಲಾಯಿತು. ವಿಶಿಷ್ಟ ತುಳುನಾಡು ಸಂಪ್ರದಾಯದಲ್ಲಿ ದೇವಸ್ಥಾನವು ಕೆಲವು ದೈವಗಳನ್ನು ಹೊಂದಿದೆ. ದೈವಗಳನ್ನು ದೇವತೆಗಳ ಯೋಧ ಸಹಾಯಕರು ಎಂದು ಪರಿಗಣಿಸಲಾಗುತ್ತೆ. ಪುರಾಣದ ಪ್ರಕಾರ ಭಟ್ಟರು ಶಿವನ ನೇಮಕರಾಗಿದ್ದಾರೆ. ಅವರು ದೇವಾಲಯದ ಆಡಳಿತವನ್ನು ನಿರ್ವಹಿಸುತ್ತಾರೆ. ನೆಲ್ಲಿ ತೀರ್ಥ ದೇವಸ್ಥಾನದ ಪ್ರಮುಖ ದೈವಗಳಲ್ಲಿ ಪಿಲಿ ಚಾಮುಂಡಿಯು ಪ್ರಧಾನವಾಗಿದ್ದು, ಕ್ಷೇತ್ರಪಾಲ, ರಕ್ತೇಶ್ವರಿ ಮತ್ತು ಧೂಮಾವತಿ ಪರಿವಾರ ದೈವಗಳಾಗಿವೆ. ಇಲ್ಲಿ ನಾಗಪ್ಪ ಕೆರೆ ಎಂಬುದು ದೇವಾಲಯದ ಉತ್ತರ ಭಾಗದಲ್ಲಿರುವ ಒಂದು ಸಣ್ಣ ಕೊಳವಾಗಿದೆ. ಈ ನೈಸರ್ಗಿಕ ಕೊಳ ಅದರ ಧಾರ್ಮಿಕ ಪ್ರಾಮುಖ್ಯತೆಯ ಜೊತೆಗೆ ಒಂದು ಸುಂದರ ತಾಣವಾಗಿದೆ. ಗುಹೆ ದೇವಾಲಯದೊಳಗೆ ಪ್ರವೇಶಿಸಲು ಬಯಸುವ ಎಲ್ಲ ಭಕ್ತರು ಈ ಕೊಳದಲ್ಲಿ ಸ್ನಾನ ಮಾಡುವ ಮೂಲಕ ತಮ್ಮನ್ನು ತಾವೇ ಸ್ವಚ್ಛಗೊಳಿಸಬೇಕು ಮತ್ತು ನಂತರ ಅವರು ಗುಹೆಯಲ್ಲಿ ಅವಕಾಶ ನೀಡುತ್ತಾರೆ. ಮಳೆಗಾಲದ ನಂತರ ತಕ್ಷಣವೇ ಈ ಸರೋವರವು ಅತ್ಯುತ್ತಮವಾದದ್ದು. ಅದರ ಸ್ಫಟಿಕ ಸ್ಪಷ್ಟ ನೀರು. ಈ ಕೊಳದ ಸುತ್ತಲೂ ಒಂದು ಸಣ್ಣ ಗಿಡಮೂಲಿಕೆ ಉದ್ಯಾನವನ ನಿರ್ಮಿಸುವ ಯೋಜನೆಗಳಿವೆ. 5 ವರ್ಷದೊಳಗಿನ ಯಾವುದೇ ವ್ಯಕ್ತಿಯು ಲಿಂಗವನ್ನು ಲೆಕ್ಕಿಸದೆಯೇ ಗುಹೆಯಲ್ಲಿ ಪ್ರವೇಶಿಸಲು ಅನುಮತಿಸಲಾಗಿದೆ. ಈ ಗುಹೆಯ ಮತ್ತೊಂದು ವಿಶಿಷ್ಟ ವೈಶಿಷ್ಟ್ಯವೆಂದರೆ ಅದು ವರ್ಷಕ್ಕೆ ಸುಮಾರು 6 ತಿಂಗಳಿಗೆ ಮುಚ್ಚಲ್ಪಡುತ್ತದೆ. ಗುಹೆ ಅಕ್ಟೋಬರ್ ಮತ್ತು ಏಪ್ರಿಲ್ ನಡುವೆ ಮಾತ್ರ ತೆರೆದಿರುತ್ತೆ. ಇದರೊಂದಿಗೆ ಸಂಬಂಧಿಸಿರುವ ಧಾರ್ಮಿಕ ಕಾರಣಗಳಿದ್ದರೂ ಪ್ರತಿ ವರ್ಷ 6 ತಿಂಗಳು ಮುಗಿದ ಬಳಿಕ ಗುಹೆಗೆ ಸಹಾಯ ಮಾಡುತ್ತವೆ. ಪುನರ್ಯೌವನಗೊಳಿಸಲು ಆ ಕಾರಣದಿಂದ ನೀರು ಹರಿಯುತ್ತದೆ ಮತ್ತು ಪ್ರಾಣಿಗಳಿಂದ ಒಳಗೆ ಅಡಚಣೆಯುಂಟಾಗುತ್ತದೆ. ಗುಹೆಯ ಒಳಗೆ ಸಾಕಷ್ಟು ಪ್ರಾಣಿಗಳಿವೆ. ಎಲ್ಲ ಪ್ರಭೇದಗಳು, ಚೇಳುಗಳು, ಮುಳ್ಳುಹಂದಿಗಳು, ದೊಡ್ಡ ಸಂಖ್ಯೆಯ ಬಾವಲಿಗಳು, ಗುಹಾ ಮನೆಗಳ ಹಾವುಗಳು. ದೇವಾಲಯದ ಮುಖ್ಯ ಆಕರ್ಷಣೆ ಗುಹೆ. ದೇವಾಲಯದ ಪ್ರವೇಶ ದ್ವಾರದಲ್ಲಿ ಮುಖ್ಯ ಬಾಗಿಲು ಎಡಭಾಗದಲ್ಲಿದೆ. ಈ ದೊಡ್ಡ ಗುಹೆ ಪ್ರಕೃತಿಯ ಅದ್ಭುತಗಳಲ್ಲಿ ಒಂದಾಗಿದೆ. ಮಾನವನ ಸಹಭಾಗಿತ್ವ ಪಡೆದಿದ್ದು, ಗುಹೆಯ ಒಳಭಾಗಕ್ಕೆ ಭಕ್ತರು ಆಧ್ಯಾತ್ಮಿಕ ಅನುಭವ ಪಡೆದಿರುತ್ತಾರೆ. ಗುಹೆಯ ಪ್ರವೇಶ ದ್ವಾರವು ದೊಡ್ಡದಾಗಿದೆ. ಕೆಲವು ಅಡಿಗಳಲ್ಲಿ ಜಾಡು ಕೆಳಗೆ ಕಿರಿದು ಆಗುತ್ತಾ ಹೋಗುತ್ತದೆ. ಒಬ್ಬನು ಮುಂದಕ್ಕೆ ಬಾಗಲು ಮತ್ತು ದಾಟಲು ಕಷ್ಟಪಡುತ್ತಿರುತ್ತಾರೆ. ಅಂತಿಮವಾಗಿ 300ರಿಂದ 400 ಮೀಟರ್ಗಳ ನಂತರ ಗುಹೆಯು ಮತ್ತೊಮ್ಮೆ ವಿಸ್ತರಿಸುತ್ತದೆ ಹಾಗೂ ಅಲ್ಲಿ ನಾವು ಒಂದು ದೊಡ್ಡ ಸರೋವರವನ್ನು ಕಾಣ್ತೇವೆ. ಸರೋವರದ ಮುಂದೆ ನೈಸರ್ಗಿಕ ಶಿವಲಿಂಗವಿದೆ. ಭಕ್ತರು ಲಿಂಗವನ್ನು ಪ್ರಾರ್ಥಿಸಿ ಪೂಜಿಸುತ್ತಾರೆ. ಈ ಗುಹೆಯ ಅತ್ಯಂತ ಅದ್ಭುತವಾದ ಭಾಗವೆಂದರೆ ಒಳಗೆ ಮಣ್ಣಿನ ಉತ್ತಮ ಗುಣಮಟ್ಟದಿಂದ ಕೂಡಿದೆ. ಇಲ್ಲಿನ ಮಣ್ಣು ರೋಗಗಳನ್ನು ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ. ಭಕ್ತರು ಇದನ್ನು ಪ್ರಸಾದ ಎಂದು ಪರಿಗಣಿಸಲಾಗುತ್ತದೆ. ಶಿವಲಿಂಗದ ಹಿಂದೆ 2ನೇ ಗುಹೆ ಪ್ರಾರಂಭವಾಗುತ್ತದೆ. ಇಲ್ಲಿಯವರೆಗೂ ಈ 2ನೇ ಗುಹೆಯಲ್ಲಿ ಅನೇಕ ಜನರು ನೋಡಿಲ್ಲ. ದುರ್ಗಾ ಪರಮೇಶ್ವರಿ ದೇವಿಯನ್ನು ಶಮನಗೊಳಿಸಲು ತಪಸ್ಸು ಮಾಡಲು ಜಾಬಾಲಿ ಋಷಿಯಿಂದ ನೆಲ್ಲಿ ತೀರ್ಥದಲ್ಲಿನ ಗುಹೆ ಬಳಸಲ್ಪಟ್ಟಿದೆ ಎಂದು ನಂಬಲಾಗಿದೆ. ದುರ್ಗಾದೇವಿಯು ಋಷಿ ಜಾಬಾಲಿಯ ಎದುರಿನಲ್ಲಿ ಕಾಣಿಸಿಕೊಂಡಳು. ಅರುಣಾಸುರ ಎಂಬ ರಾಕ್ಷಸನನ್ನು ಕೊಲ್ಲುತ್ತೇನೆ ಎಂದು ಭರವಸೆ ನೀಡಿದಳು. ಆಕೆಯು ಕಣಜದ ಆಕಾರವನ್ನು ತೆಗೆದುಕೊಂಡು ನಂದಿನಿಯ ನದಿಯ ತೀರದಲ್ಲಿ ಅರುಣಾಸುರನನ್ನು ಕೊಂದಳು. ಆ ಸ್ಥಳದಲ್ಲಿ ಇಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಟೀಲು ಎಂದು ಕರೆಯುತ್ತಾರೆ. ಶಿವ, ವಿಷ್ಣು, ದುರ್ಗಾಗಳನ್ನು ಆ ಪ್ರವೇಶದಲ್ಲಿ ಮೆಚ್ಚಿಸುತ್ತವೆ.
ಕೊಂಪದವು ಎಂಬ ಸ್ಥಳದಲ್ಲಿ ನೆಲ್ಲಿ ತೀರ್ಥದ ಬಳಿ ವಿಷ್ಣು ದೇವಸ್ಥಾನವನ್ನು ಕಾಣಬಹುದು. ದುರ್ಗಾದೇವಿಯನ್ನು ಮುಚ್ಚೂರ್ ಎಂಬ ಸ್ಥಳದಲ್ಲಿ ಮತ್ತೆ ನೆಲ್ಲಿ ತೀರ್ಥದಲ್ಲಿ ಪೂಜಿಸಲಾಗುತ್ತದೆ. ಭಗವಾನ್ ಶಿವನು ನೆಲ್ಲಿ ತೀರ್ಥವನ್ನು ತನ್ನ ವಾಸಸ್ಥಾನವನ್ನು ಮಾಡಿದನು. ಇಷ್ಟು ನೆಲ್ಲಿ ತೀರ್ಥ ಗುಹಾಲಯದ ಬಗ್ಗೆ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು ಸ್ನೇಹಿತರೆ.